ಅಂಜಲಿ ಸವಿ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಬ್ಲಾಗು ಒಂದೇ ಔಟಿಂಗ್ ಇರುತ್ತೆ. ಸೊ ನಾನು ನನ್ನ ಮಕ್ಕಳಿಬ್ರು 3 ಜನನೂ ಹೋಗ್ತೀವಿ, ಇಬ್ಬರಲ್ಲ 3 ಜನ. ಯಾಕೆ ಅಂದರೆ ಇವಾಗ ರಜಾ ಇದೆ, ನಿಮಗೆ ಗೊತ್ತಿದೆಯಲ್ಲ, ಬೇಸಿಗೆ ಇರೋದ್ರಿಂದ ರಜಾ ಕೊಟ್ಟಿದ್ದಾರೆ ಸ್ಕೂಲು. ಮತ್ತು ಇವತ್ತು ನನಗೆ ಆಫೀಸ್ ರಜಾ ಇದೆ. ಸೊ ಮಕ್ಕಳನ್ನೆಲ್ಲೂ ಕರ್ಕೊಂಡು ಹೋಗಿರಲಿಲ್ಲ, ಮನೇಲೇ ಇರೋರು ಅವರು. ಸೊ ಅದರಿಂದ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದಿನಪೂರ್ತಿ ನಾವು 3 ಜನದ್ದು ಒಂದೇ ಟ್ರಿಪ್ಪು ಅಲ್ಲೇನಾ, ತುಂಬ ದಿನದ ಮೇಲೆ ಹೋಗ್ತಾ ಇರೋದು. ಈಗ ಆಟೋ ಬುಕ್ ಮಾಡಿಕೊಂಡು ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಾವು ಡೈರೆಕ್ಟಾಗಿ ಆಟೋದಲ್ಲೇ ಹೋಗ್ಬೋದಾಗಿತ್ತು ಮಲ್ಲೇಶ್ವರಂಗೆ. ಅಂದರೆ ನನ್ನ ಮಗಳಿಗೆ ಮೆಟ್ರೋದಲ್ಲಿ ಹೋಗೋದಕ್ಕೆ ತುಂಬ ಇಷ್ಟ, ಅದಕ್ಕೋಸ್ಕರ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಮೆಟ್ರೋದಲ್ಲಿ ಹೋಗೋಣ ಅಂತ. ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಮಂತ್ರಿ ಮಾಲ್ಗೆ ಬಂದಿದ್ದೀವಿ. ಸೊ ಇವಾಗ ಇದು ಗೇಮ್ ಸೆಕ್ಷನಲ್ಲಿದ್ದೀವಿ ನಾವು. ಮಕ್ಕಳು ಗೇಮ್ಸ್ ಎಲ್ಲ ಆಡಲಿ ಅಂದ್ಬಿಟ್ಟು ಕರ್ಕೊಬಂದಿದ್ದೀವಿ. ಈಗ ಮಾಲೆಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ಮಕ್ಕಳಿಗೆಲ್ಲ ಗೇಮ್ಸ್ ಎಲ್ಲ ಆಡಿಸ್ಕೊಂಡು ಸೊ ಹೊರಗಡೆ ಬರ್ತಾಯಿದ್ದೀವಿ. ಸೊ ಹೊರಗಡೆ ನೋಡಬೇಕು ಹೆಂಗಿದೆ ಅಂತ. ಜನ ತುಂಬ ಇದ್ದಾರೆ ಮಲ್ಲೇಶ್ವರಮಲ್ಲಿ. ಇವತ್ತು ರಜೆ ಇರೋದ್ರಿಂದ ಜನನೂ ಹಾಗೇ ಇದ್ದಾರೆ. ಇಲ್ಲಿ ಮಾಲಲ್ಲೂ ತುಂಬ ಜನ ಇದ್ದರು. ಈಗ ಮಾಲಿಂದ ಹೊರಗಡೆ ಬಂದು ಮಲ್ಲೇಶ್ವರಂ ಹೋಗ್ತಾಯಿದ್ದೀವಿ. ಮಲ್ಲೇಶ್ವರಂ ಒಳಗಡೆ ಎಲ್ಲ ಹೋಗಿ ಒಂದು ರೌಂಡು ಏನಾದರೂ ಪರ್ಚೇಸ್ ಮಾಡೋದಿದ್ರೆ ಮಾಡಿಕೊಂಡು, ಹಾಗೆಯೇ ಮಕ್ಕಳಿಗೆ ಇನ್ನು ಸ್ವಲ್ಪ ಏನಾದರೂ ಸ್ನ್ಯಾಕ್ಸು ಇಲ್ಲ ಊಟ ಏನಾದರೂ ಕೊಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇರೋದು. ಆದರೆ ತುಂಬ ಬಿಸಿಲಿದೆ, ಹೋಗೋದಕ್ಕೂ ತುಂಬ ಕಷ್ಟ ಆಗ್ತಾಯಿದೆ. ಸೊ ಇಲ್ಲೆಲ್ಲ ಜನ ಕಮ್ಮಿ ಇದ್ದಾರೆ, ಆದರೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇನ್ನೂ ತುಂಬ ಜನ ಇದ್ದಾರೆ. ಸೊ ನೋಡ್ಬೇಕು ಅಲ್ಲಿ ಯಾವ ಥರ ಏನು ಸಿಗುತ್ತೆ ಏನು ಸಿಗಲ್ಲ ಅಂತ. ಇದು ಒಂದು ಶಾಪ್ ಮುಂದೆ ಈ ಥರ ಆನೆದು ಸ್ಟ್ಯಾಚು ಇಟ್ಟಿದ್ರು. ಸೊ ಅನಿ ಬಂದುಬಿಟ್ಟು ನಿಜವಾದ ಆನೆ ಮಮ್ಮಿ, ನಿಜವಾದ ಆನೆ ಅಂದ್ಬಿಟ್ಟು ದೂರ ಹೋಗ್ತಿದ್ಲು. ಆಮೇಲೆ ಹೋಗಿ ಮುಟ್ಟು ನೋಡಿದ್ಲು. ಆಮೇಲೆ ಓಕೆ ಸ್ಟ್ಯಾಚುನ ಅಂದ್ಬಿಟ್ಟು ಖುಷಿ ಪಡ್ತಿದ್ಲು ನೋಡಿಬಿಟ್ಟು. ಅಲ್ಲೂ ಮಕ್ಕಳೆಲ್ಲ ತುಂಬ ಜನ ಇದ್ದರು. ಮಕ್ಕಳು ತುಂಬ ಸುಸ್ತಾಗಿ ಮನೆಗೆ ಹೋಗೋಣ ಮಮ್ಮಿ, ಬೇಡ ಆಗ್ತಾಯಿಲ್ಲ, ತುಂಬ ಬಿಸಿಲಿದೆ ಅಂತ ಹೇಳಿದ್ರು. ಸೊ ಕೊನೆಗೆ ನೋಡಿದ್ವಿ ಅಲ್ಲೆಲ್ಲ ಶಾಪ್, ಎಲ್ಲೂ ಜ್ಯೂಸ್ ಅಂಗಡಿ ಏನೂ ಸಿಕ್ಕಿಲ್ಲ. ಕೊನೆಗೆ ಯಾವುದೋ ಒಂದು ಶಾಪ್ ಸಿಕ್ತು, ಅಲ್ಲಿ ಜ್ಯೂಸ್ ಕುಡಿದ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡು ಮನೆಗೆ ವಾಪಸ್ ಬರ್ತಾಯಿದ್ದೀವಿ. ಹೆಂಗಿತ್ತು? ಅಯ್ಯೋ ಸಾಕು ಸಾಕು, ಮಲ್ಲೇಶ್ವರಂಗೆ ಹೋಗಿದ್ದು ಸಾಕು. ಮಲ್ಲೇಶ್ವರಂಗೆ ಹೋಗೋಣ ಅಂತ ಹೋದ್ವಾ, ಇಲ್ಲಿಂದ ಆಟೋ ಮಾಡಿಕೊಂಡು ಆಮೇಲೆ ಮೆಟ್ರೋ ಸ್ಟೇಷನಿಂದ ಮೆಟ್ರೋದಲ್ಲಿ ಹೋದ್ವಾ. ಹೋಗ್ಬಿಟ್ಟು ಚೆನ್ನಾಗಿ ಅಲ್ಲಿ ಗಂಟೆ ಹೋದ್ವಿ. ಮಂತ್ರಿಸ್ಕೊಳ್ಳೆಲ್ಲ ಸುತ್ತಿದ್ವಿ ಚೆನ್ನಾಗಿ. ಎಲ್ಲ ರೌಂಡ್ ಎಲ್ಲ ಹೊಡೆದ್ವಿ. ಸರಿ ಒಂದು ರೌಂಡ್ ಹಂಗೆ ಮಲ್ಲೇಶ್ವರಂ ಹೋಗೋಣ ಅಂತ ಹೋದ್ರೆ ಏನ್ ಜನ, ಮಂತ್ರಿಸ್ಕೊಳ್ಳ ಗೊತ್ತಾಗಿಲ್ಲ ಮಾಲಲ್ಲಿ ಹೇಳ್ಬೇಕಂದ್ರೆ. ನಾರ್ಮಲ್ ಹಿಂಗೆ ಇರ್ತಾರೆ ಅಂತ. ಆಚೆ ಬಂದಾಗ ಈ ಬಿಸಿಲುಗುನು ಅದಕ್ಕೂನು ಜ್ಯೂಸ್ ಕುಡಿಯೋಣ, ಜ್ಯೂಸ್ಗೂ ಸಿಗ್ತಾ ಇಲ್ಲ. ಸ್ನಾಕ್ಸ್ ಸ್ನಾಕ್ಸ್ ಇಲ್ಲ. ಸಾಕಾಗೋಯ್ತು. ಎಲ್ಲಿ ಗಂಟೆ ಹೋಗಿದ್ದಲ್ಲ ನಾವು ನಡ್ಕೊಂಡ್ ಜೊತೆ. ಅಪ್ಪ ಇವಳು ಮಮ್ಮಿ ಹೊಟ್ಟೆ ಹಸಿತೈತೆ, ಮಮ್ಮಿ ಹೊಟ್ಟೆ ಹಸಿತೈತೆ ಅಂತೇಳಿ ಎಲ್ಲಿ ನೋಡಿದ್ರು ಏನು ಸಿಗ್ತಾ ಇಲ್ಲ. ಮತ್ತೆ ವಾಪಸ್ ಮೆಟ್ರೋದಲ್ಲಿ ಬರೋಣ ಅಂತ ಪ್ಲಾನ್ ಇದ್ದಿದ್ದು ಕ್ಯಾನ್ಸಲ್ ಆಗಿ ಸಾಕಾಗೋಯ್ತು. ಆಟೋ ಬುಕ್ ಮಾಡಿ ಆಟೋದಲ್ಲಿ ವಾಪಸ್ ಮನೆಗೆ ಬಂದ್ವಿ. ಇವಾಗ ಸ್ವಲ್ಪ ಅರುಣಿಕಾ ಮ್ಯಾಮ್ನು ಕೇಳೋಣ. ಕೇಳು, ಹೆಂಗಿತ್ತು ಮ್ಯಾಮ್? ಆಕ್ಚುಲಿ ನಾವು ಹೋಗಿದ್ದೆ ಮೆಟ್ರೋಗೆ ಇವಳಿಗೋಸ್ಕರ. ನನ್ನ ಮಗನ ಜೊತೆ ನಾನು ಹೋಗಿದ್ದೀನಿ, ಹೋಗಿ ನಾನು ರೌಂಡ್ ಎಲ್ಲ ಹೊಡ್ಕೊಂಡು ಬಂದಿದ್ದೀನಿ. ನನ್ನ ಮಗಳು ಯಾವತ್ತೂ ಹೋಗಿರ್ಲಿಲ್ಲ. ಮಮ್ಮಿ ನನ್ನನ್ನು ಕರ್ಕೊಂಡೋಗಿಲ್ಲ, ನನ್ನನ್ನು ಕರ್ಕೊಂಡೋಗಿಲ್ಲ ಅಂತಿದ್ಲು. ಅದಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದು. ಹೇಳಿ ಮ್ಯಾಮ್, ಹೆಂಗಿತ್ತು ಮೆಟ್ರೋ ರೈಡ್? ಮೆಟ್ರೋ ಚೆನ್ನಾಗಿತ್ತು, ಅದು ಚೆನ್ನಾಗಿರಲಿಲ್ಲ. ಅಯ್ಯೋ ಖುಷಿ ಆಯ್ತಾ ಮೆಟ್ರೋದಲ್ಲಿ ಕರ್ಕೊಂಡು ಹೋಗಿದ್ದು? ಇನ್ನೊಂದ್ಸತಿ ಹೋಗೋಣ ಮೆಟ್ರೋದಲ್ಲಿ. ಬೇರೆ ಕಡೆ ಹೋಗೋದು. ಆನ್ಲೈನ್ಗೆ ಏನ್ ಮಾಡ್ಬೇಕಂತ, ಪಪ್ಪನ್ಗೆ ಇಲ್ಲಿಂದ ಬಂದಿವಿ ಅಂತ ತಂದ್ಬಿಡ್ಬೇಕು ಮಂತ್ರಿಸ್ಕೊಂಡ್ ಗಂಟ. ನಾವ್ ಮೆಟ್ರೋ ಹತ್ಬೇಕು. ಇದಕ್ಕೆ ಹೋಗ್ಬಿಟ್ಟು ಮೆಟ್ರೋ ಸ್ಟಾಪ್ ನಮ್ಗೆ ಇಲ್ಲಿ ನಿಯರ್ ಬೈ ಎಲ್ಲೈತೆ, ಅಲ್ಲಿ ಹೋಗ್ಬಿಟ್ಟು ಮೆಟ್ರೋ ಹತ್ಬಿಡೋದು. ಪಪ್ಪ ಅಲ್ಲಿ ಬಿಟ್ಬಿಟ್ಟು ಹೋದ್ಮೇಲೆ ಸೀದಾ ಬಂದ್ಬಿಟ್ಟು ಮಲ್ಲೇಶ್ವರಂ ಸ್ಟಾಪ್ ಆಗಿದೆ ಅನ್ನೋದು. ಆಮೇಲೆ ಹೇಳ್ಬಿಟ್ಟು ತಿರ್ಗಿ ಕ್ಯಾರ್ ಹತ್ಕೊಳ್ಳೋದು. ಇಲ್ಲ ಇಲ್ಲ ಇಲ್ಲ, ಮತ್ತೆ ಅಲ್ಲಿಂದ ವಾಪಸ್ ಬರೋದು ಮೆಟ್ರೋಲೆ. ಹಂಗೆ ಪಪ್ಪನ್ಗೆ ನಾವ್ ಯಾವ ಸ್ಟಾಪ್ ಹತ್ತೀವಲ್ಲ ಅಲ್ಲೇ ಕೇಳ್ಬೇಕು. ಬರೀ ಮೆಟ್ರೋದಾಗ ಓಡಾಡೋದು ಅಂದ್ರೆ ಅಲ್ವಾ? ಅನಿ ಮ್ಯಾಮ್ ಏನು ಮಾಡ್ತಾ ಇದ್ದೀರಾ? ನಮ್ಮ ಮಮ್ಮಿಗೆ ಚಪ್ಪಲಿ ಕಚ್ಬಿಟ್ಟೈತೆ, ಅದಕ್ಕೆ ಆಗ್ತಾ ಇದ್ದೀನಿ. ಏನಾಗ್ತಾ ಇದೆಯಾ? ಲೋಷನ್
ಅದು ಗೊತ್ತಿಲ್ಲ. ಅಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದಿದ್ವಲ್ಲ, ಹಾ. ಕಾಲೆಲ್ಲ ಕಚ್ಬಿಟ್ಟೈತೆ ಚಪ್ಪಲಿ ಜೊತೆ. ಹಾಂ, ಕೆಂಪಗಾಗ್ಬಿಟ್ಟೈತೆ. ಹಾಂ, ಒಮ್ಮೆ ಲೋಷನ್ ಹಾಕೊಡ್ತೀನಿ ಬಮ್ಮಿ ಅಂದ್ಬಿಟ್ಟು ಹಾಕೊಡ್ತೈತೆ ನನ್ನ ಬಂಗಾರ. ಬಂಗಾರಿ ಇಲ್ಲ ನೋಡಿಲ್ಲ. ಥ್ಯಾಂಕ್ ಯು ಬಂಗಾರ. ಅರಣಿಕಾ ಮೇಡಮ್, ಏನು ಮಾಡ್ತಿದ್ದೀರಾ? ಮಮ್ಮಿಗೆ ತಿನ್ನಿಸ್ತಾ ಇದ್ದೀನಿ. ಹಾಂ, ತಿನ್ನಿಸ್ತಾ ಇದ್ದೀನಿ. ಮುಟ್ಟು ತಿಂತಾ ಇದೆಯಾ? ತಿನ್ನಿಸ್ತಾವೆ. ನಾಳೆ ತಿನ್ನಿಸ್ತೇನೆ ಮಮ್ಮಿ. ನಾನೇ ತಿನ್ನಿಸ್ತೀವಿ ಅಂದ್ಬಿಟ್ಟು ಅನ್ನ ಎಲ್ಲ ಕಲಿಸ್ಕೊಂಡು ತಟ್ಟೆ ಕಲ್ಸ್ಕೊಂಡು ಬಂದಿರೋದು ಅವ್ರು ಸ್ವಲ್ಪ ಹಾಕೊಂಡಿಲ್ಲ. ಇನ್ನೆಲ್ಲಿ ಹಾಕ ತಿನ್ಬಿಡ್ತಾರೆ ಅಂದ್ಬಿಟ್ಟು ಹಾಕೊಂಡು ತಟ್ಟೆ ಒಂದಿಸ್ತಿ ಕಲ್ಸ್ಕೊಂಡ್ಬಿಟ್ಟು ನಿನಗೆ ನನಗೆ. ಏನು ಮಾಡ್ತಿದ್ಯಾ? ಮೂವಿಗೆ ರೆಡಿ ಮಾಡ್ತಿದ್ದೀನಿಲ್ಲ. ಯಾವ ಮೂವಿ ಹಾಕ್ತೀಯಪ್ಪ? ನೋಡ್ತೀನಿ ಯಾವುದೋ ಒಂದು. ದೇವದಂತೂ ಬೇಡ. ಯಾವ್ದು ಹಾಕ್ತೀಯ ಜೊತೆ? ಯಾರೋ ದೇವ್ರು ಹುಡುಕ್ತಾ ಇದ್ದೀನಿ, ನೋಡೋಣ. ದೇವ್ರೈತೆ ಒಂದು ತಲೆಯಲ್ಲಿ ಹಾಂ ಹಾಕ್ತೀನಿ, ಹಾಂ. ನೋಡೋಣ. ಅವಳಿಗೆ ತೋರಿಸ್ತಾ ಇದೆಯಲ್ಲ ಜೊತೆ ದೇವ್ರ ಫಿಲಮ್ ಆಗ್ತಾ ಇದೆಯಲ್ಲ, ನೈಟೆಲ್ಲ ನಾಟಕ ಆಡ್ಲಿ ಅಂತ. ರಾತ್ರಿ ಎಲ್ಲ ಬತ್ತಳ್ಕೊಡು, ನಾನು ಬರ್ತೀನಿ ರೂಮ್ಗೆ, ನಾನು ಮಲ್ಕೊಳ್ಳಲ್ಲ ಒಬ್ಳೆ ಅಂತ. ಪರವಾಗಿಲ್ಲ, ನನ್ಗೆ ಗೊತ್ತಿಲ್ಲ. ನಿಮ್ಮಿಬ್ಬರನ್ನೂ ಆಚೆ ಕಡೆ ಹಾಕ್ಬಿಟ್ಟು ನಾನು ಒಬ್ಳೆ ಮನಿಕತ್ತೀನಿ ನನ್ನ ರೂಮಲ್ಲಿ. ಅನ್ನಿ ಪಕ್ಕ ನೀನೇ ಹೋಗ್ಬೇಕು ಜೊತೆ. ಜೊತಿಮಾ ಅನ್ನಿ ಪಕ್ಕ ನೀನೇ ಹೋಗ್ಬೇಕು. ಅವಳು ರಾತ್ರಿ ಗ್ಯಾರಂಟಿ ನೋಡ್ಕೊ ಜೊತೆ ಬಂದು ನಿಂತ್ಕೊತಾಳೆ. ಹೋಗಿ ಮಲಗಲ್ಲ ಅವಳು. ಹೋಗಿಲ್ಲ ಅಂದ್ರೆ ಬೀಳ್ತವೆ. ಈಗ ಯಾಕೆ ಆಗ್ತಾ ಇದೆಯಾ ಮತ್ತೆ ನೀನು ದೇವ್ರ ಫಿಲಮ್ನ? ಮತ್ತೆ ಹಾಕು ಆಯ್ತು. ಅವಳು ಏನಾದರೂ ರಾತ್ರಿ ಆಟ ಆಡಬೇಕು, ನಿನಗಾಯ್ತು ಹಬ್ಬ. ನಾನು ಹೊಡೆದಾಕ್ಬಿಡ್ತೀನಿ. ರಾತ್ರಿ ಎಲ್ಲ ನಿದ್ದೆ ಇರಲ್ಲ, ಸುತ್ತ ಹಾಸಿಗೆ ಸುತ್ತ ಬತ್ತೀಯ. ಏನು ಅದೇನೋ ಕನ್ಸಲ್ಲಿ ಯಾವುದೋ ಒಂದು ದೆವ್ವ ಇರುತ್ತೆ, ಅದು ಏನೋ ಏನೋ ಮಾಡಿರುತ್ತೆ. ನನಗೊತ್ತಿಲ್ಲ, ನಿಮ್ಮ ಅಣ್ಣ ಆಗ್ತವನೇ ನೋಡು. ಆಗ್ಲೇ ಅವಳು ಇಲ್ಲಿ ಬಂದು ಕುತ್ಕೊಬಿಟ್ಲು ಗತಿ. ಬಾವ ನಾನು ಇಲ್ಲಿ ಕೂತಿದ್ದೀನಿ, ಬಾರೆ. ಮಮ್ಮಿ ಬೇಕಾದ್ರು ಬಾ, ಆಯ್ತು. ಏನೂ ಆಗಲ್ಲ, ಬಾಯ್ಲೆ. ಕಣ್ಣಲ್ಲಿ ನೀರಾಗ ಕೂತ್ಕೋ. ನನ್ನ ಮಗನೇ, ನಾನು ಹೇಳ್ದೆ ನಿನಗೆ ಬೇಡ ಅಂತ. ದೇವುದಲ್ಲ, ಅವಳೇನೋ ಎದ್ರಕೋಬೇಕು ನಿನ್ಗೆ, ಅವಾಗಿರೋದು ಈಗಲ್ಲ. ಸರಿ ಆಯ್ತು. ಅವಾಗ ಕಚ್ಕಿಸ್ಬಿಡಿ ಯಾಕಣ. ಎದ್ರುಕೊಂಡ್ರೆ ನಾನು ಹೋಯ್ತೀನಿ. ಇಲ್ವಂತವ ನಾರ್ಮಲ್ ಫಿಲ್ ಅಂತೆ. ನೀನು ಎಲ್ಲದಕ್ಕೂ ಎದ್ರುಕೊಂಡ್ರೆ ಸ್ಟ್ರಾಂಗ್ ಆಗಿರ್ಬೇಕು. ಇಷ್ಟೊತ್ತಲ್ಲಿ ಯಾವ್ದು ಬರ್ತದೆ ಅಲ್ಲಿ? ಥ್ರಿಲ್ಲರ್ ಅನ್ಸುತ್ತೆ, ಕ್ರೈಮೇನಾ? ಹ್ಞೂ, ಆ ಥರದ್ದು. ಹಾರರ್ ಅಲ್ಲ ಇದು, ಥ್ರಿಲ್ಲರ್ ಮೂವಿ ಯಾವುದೋ ಇರ್ಬೇಕು ಮೋಸ್ಟ್ಲಿ. ನಮ್ಮ ಮನೆ ಹಾಕಿ ಹಾಕಿ ನೋಡಿ 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 ರೂಢಿ ಆಗ್ಬಿಟ್ಟೈತೆ. ಯಾವಾಗಲೂ ನೀ ತಾನೇ ಕೇಳ್ತಿದ್ದು ಹಾಕಿ ಹಾಕಿ ಅಂತ. ಇದು ಹಂಗಲ್ಲ, ಬೇರೆ ಥರ ಇದು. ಅದಲ್ಲ ಇದು. ನೋಡಿದ್ರೆ ದೇವ ಅಲ್ಲಿ ಅಲ್ಲಿ ದೇವ ನೋಡಿದ್ರ ಗೊತ್ತಾಯ್ತಾ? ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.